ಶೇಷಾದ್ರಿಪುರಂ ಬಳಿ ಇರುವಂತಹ ರಸ್ತೆ ಕಾಮಗಾರಿ ಆರಂಭವಾಗಿ ತಿಂಗಳುಗಳು ಕಳೆದ್ರೂ ಕೂಡ ರಸ್ತೆ ಕಾಮಗಾರಿ ಪೂರ್ಣವಾಗಿಲ್ಲ. ಪ್ರತಿದಿನ ಜನರು ರಸ್ತೆ ಕಾಮಗಾರಿಯ ಧೂಳು ಹೊಂಡದಿಂದಾಗಿ ಪ್ರತಿದಿನ ಹಿಡಿಶಾಪ ಹಾಕುವಂತ ವಾತಾವರಣ ಇದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಸಿಟಿ ಜನ ಒಂದ್ ಕಡೆಯಿಂದ ರಸ್ತೆ ಗುಂಡಿಯಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಆಮೆಗತಿಯಲ್ಲಿ ಸಾಗ್ತಿರುವಂತಹ ಕಾಮಗಾರಿಯಿಂದನೂ ಕೂಡ ರೋಸಿ ಹೋಗಿದ್ದಾರೆ. ಉದಾಹರಣೆಗೆ ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಶೇಷಾದ್ರಿ ರಸ್ತೆ ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ಕಳೆದ 6 ತಿಂಗಳಿಂದನೂ ಕೂಡ ಈ ಕಾಮಗಾರಿ ನಡೀತಾ ಇದೆ. 6 ತಿಂಗಳಿನಿಂದ ನಡೀತಿರುವಂತಹ ಆಮೆಗತಿಯ ಕಾಮಗಾರಿಯಿಂದ ವಾಹನ ಸವಾರರು ರೋಸಿ ಹೋಗಿರುವಂತದ್ದು. ಒಟ್ಟೊಟ್ಟಿಗೆ 3 ಇಲಾಖೆಗಳಿಂದ ಕೆಲಸ ನಡೀತಾ ಇದೆ. ಒಂದ್ ಕಡೆ BWSSB ಸ್ಯಾನಿಟರಿ ವರ್ಕ್ ನ ಮಾಡ್ಕೊಂಡಿದೆ, ಮತ್ತೊಂದ್ ಕಡೆ BWSSB ಅವರು ಬೆಸ್ಕಾಂ ಅವರು ಕೇಬಲ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಫುಟ್ಪಾತ್ ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಳೆದ 6 ತಿಂಗಳಿಂದನೂ ಕೂಡ ಈ 3 ಇಲಾಖೆಯ ಕೆಲಸಗಳು ತುಂಬಾನೇ ನಿಧಾನವಾಗಿ ನಡೀತಾ ಇದೆ. ರಸ್ತೆಯನ್ನ ಅಗ್ದಿರುವಂತಹ ಹಿನ್ನೆಲೆಯಲ್ಲಿ ನಿತ್ಯ ವಾಹನ ಸವಾರರು ಪರದಾಟವನ್ನ ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಭಾನುವಾರದ ಬೆಳಿಗ್ಗೆ ಹೊತ್ತು ತೊಂದರೆ ಇರೋದಿಲ್ಲ, ಅಂದ್ರೆ ಅಷ್ಟೊಂದು ವಾಹನಗಳ ಓಡಾಟ ಇರೋದಿಲ್ಲ. ಆದ್ರೆ ಸೋಮವಾರದಿಂದ ಹಿಡಿದು ವೀಕ್ ಡೇಸ್ ಅಂತ ನಾವೇನ್ ಹೇಳ್ತೀವಿ, ಆಗಂತೂ ಇಲ್ಲಿ ವಾಹನಗಳನ್ನ ಓಡಿಸೋದೇ ಒಂದು ದೊಡ್ಡ ಸವಾಲಿನ ಕೆಲಸ. ಅನಾರೋಗ್ಯಕ್ಕೂ ಕೂಡ ತುತ್ತಾಗ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆ ಮಳೆ ಬಂದು ನಿಲ್ತಾ ಇರುವಂತದ್ದು, ಅಕಾಲಿಕ ಮಳೆಗೆ ಶೀತ ಜ್ವರ ಕೆಮ್ಮಿನ ಪ್ರಕರಣಗಳು, ಇಂತಹ ಒಂದು ಕಾಮಗಾರಿಯ ಅಡ್ಡಿಯಿಂದ ಧೂಳೆಲ್ಲ ಉಂಟಾಗಿ ಧೂಳಿನಿಂದನೂ ಕೂಡ ಒಂದು ಸಮಸ್ಯೆಯನ್ನ ಅನುಭವಿಸಬೇಕಾಗಿದೆ. ರಸ್ತೆ ಕೂಡ ಯಾವ ರೀತಿಯ ಕಿತ್ ಬಂದಿದೆ ನೀವು ನೋಡಬಹುದು. ಕೇಳಿದ್ರೆ ಎಲ್ಲ ಕಾಮಗಾರಿ ಆಗ್ತಾ ಇದೆಲ್ಲ, ರಸ್ತೆಯನ್ನ ಸರಿ ಮಾಡಬೇಕು ಅಂತ ಹೇಳಿ ಒಂದು ಲೆಫ್ಟ್ ಟರ್ನ್ ತಗೊಬೇಕು ಅಂತ ಹೇಳಿದ್ರು ಕೂಡ ಪ್ರಯಾಸ ಪಡಬೇಕಾದಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಜೂನ್ ತಿಂಗಳಿನಲ್ಲಿ ಮಾಡಿದಂತಹ ಕಾಮಗಾರಿಯನ್ನ ಕಡೆ ಪಕ್ಷ ಒಂದ್ 2-3 ತಿಂಗಳಿನಲ್ಲಾದ್ರೂ ಸರಿ ಮಾಡಬೇಕಾಗಿತ್ತು, ಮುಗಿಸಬೇಕಾಗಿತ್ತು. ಆದ್ರೆ ಬೇಕಾಬಿಟ್ಟಿ ಕೆಲಸವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ 6 ತಿಂಗಳಾದ್ರೂ ಕೂಡ ಈ ಕೆಲಸ ಇನ್ನೂ ಕೂಡ ಮುಗ್ದಿಲ್ಲ, ಹಾಗೆ ನಡೀತಾ ಇದೆ. ಹೀಗಾಗಿ ಸಿಟಿ ಜನ, ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶೇಷಾದ್ರಿಪುರಂ ಬಳಿ ಇರುವಂತಹ ರಸ್ತೆ ಕಾಮಗಾರಿ ಆರಂಭವಾಗಿ ತಿಂಗಳುಗಳು ಕಳೆದ್ರೂ ಕೂಡ ರಸ್ತೆ ಕಾಮಗಾರಿ ಪೂರ್ಣವಾಗಿಲ್ಲ. ಪ್ರತಿದಿನ ಜನರು ರಸ್ತೆ ಕಾಮಗಾರಿಯ ಧೂಳು ಹೊಂಡದಿಂದಾಗಿ ಪ್ರತಿದಿನ ಹಿಡಿಶಾಪ ಹಾಕುವಂತ ವಾತಾವರಣ ಇದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಸಿಟಿ ಜನ ಒಂದ್ ಕಡೆಯಿಂದ ರಸ್ತೆ ಗುಂಡಿಯಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಆಮೆಗತಿಯಲ್ಲಿ ಸಾಗ್ತಿರುವಂತಹ ಕಾಮಗಾರಿಯಿಂದನೂ ಕೂಡ ರೋಸಿ ಹೋಗಿದ್ದಾರೆ. ಉದಾಹರಣೆಗೆ ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಶೇಷಾದ್ರಿ ರಸ್ತೆ ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ಕಳೆದ 6 ತಿಂಗಳಿಂದನೂ ಕೂಡ ಈ ಕಾಮಗಾರಿ ನಡೀತಾ ಇದೆ. 6 ತಿಂಗಳಿನಿಂದ ನಡೀತಿರುವಂತಹ ಆಮೆಗತಿಯ ಕಾಮಗಾರಿಯಿಂದ ವಾಹನ ಸವಾರರು ರೋಸಿ ಹೋಗಿರುವಂತದ್ದು. ಒಟ್ಟೊಟ್ಟಿಗೆ 3 ಇಲಾಖೆಗಳಿಂದ ಕೆಲಸ ನಡೀತಾ ಇದೆ. ಒಂದ್ ಕಡೆ BWSSB ಸ್ಯಾನಿಟರಿ ವರ್ಕ್ ನ ಮಾಡ್ಕೊಂಡಿದೆ, ಮತ್ತೊಂದ್ ಕಡೆ BWSSB ಅವರು ಬೆಸ್ಕಾಂ ಅವರು ಕೇಬಲ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಫುಟ್ಪಾತ್ ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಳೆದ 6 ತಿಂಗಳಿಂದನೂ ಕೂಡ ಈ 3 ಇಲಾಖೆಯ ಕೆಲಸಗಳು ತುಂಬಾನೇ ನಿಧಾನವಾಗಿ ನಡೀತಾ ಇದೆ. ರಸ್ತೆಯನ್ನ ಅಗ್ದಿರುವಂತಹ ಹಿನ್ನೆಲೆಯಲ್ಲಿ ನಿತ್ಯ ವಾಹನ ಸವಾರರು ಪರದಾಟವನ್ನ ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಭಾನುವಾರದ ಬೆಳಿಗ್ಗೆ ಹೊತ್ತು ತೊಂದರೆ ಇರೋದಿಲ್ಲ, ಅಂದ್ರೆ ಅಷ್ಟೊಂದು ವಾಹನಗಳ ಓಡಾಟ ಇರೋದಿಲ್ಲ. ಆದ್ರೆ ಸೋಮವಾರದಿಂದ ಹಿಡಿದು ವೀಕ್ ಡೇಸ್ ಅಂತ ನಾವೇನ್ ಹೇಳ್ತೀವಿ, ಆಗಂತೂ ಇಲ್ಲಿ ವಾಹನಗಳನ್ನ ಓಡಿಸೋದೇ ಒಂದು ದೊಡ್ಡ ಸವಾಲಿನ ಕೆಲಸ. ಅನಾರೋಗ್ಯಕ್ಕೂ ಕೂಡ ತುತ್ತಾಗ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆ ಮಳೆ ಬಂದು ನಿಲ್ತಾ ಇರುವಂತದ್ದು, ಅಕಾಲಿಕ ಮಳೆಗೆ ಶೀತ ಜ್ವರ ಕೆಮ್ಮಿನ ಪ್ರಕರಣಗಳು, ಇಂತಹ ಒಂದು ಕಾಮಗಾರಿಯ ಅಡ್ಡಿಯಿಂದ ಧೂಳೆಲ್ಲ ಉಂಟಾಗಿ ಧೂಳಿನಿಂದನೂ ಕೂಡ ಒಂದು ಸಮಸ್ಯೆಯನ್ನ ಅನುಭವಿಸಬೇಕಾಗಿದೆ. ರಸ್ತೆ ಕೂಡ ಯಾವ ರೀತಿಯ ಕಿತ್ ಬಂದಿದೆ ನೀವು ನೋಡಬಹುದು. ಕೇಳಿದ್ರೆ ಎಲ್ಲ ಕಾಮಗಾರಿ ಆಗ್ತಾ ಇದೆಲ್ಲ, ರಸ್ತೆಯನ್ನ ಸರಿ ಮಾಡಬೇಕು ಅಂತ ಹೇಳಿ ಒಂದು ಲೆಫ್ಟ್ ಟರ್ನ್ ತಗೊಬೇಕು ಅಂತ ಹೇಳಿದ್ರು ಕೂಡ ಪ್ರಯಾಸ ಪಡಬೇಕಾದಂತಹ
ಪರಿಸ್ಥಿತಿ ಇವತ್ತು ಎದುರಾಗಿದೆ. ಜೂನ್ ತಿಂಗಳಿನಲ್ಲಿ ಮಾಡಿದಂತಹ ಕಾಮಗಾರಿಯನ್ನ ಕಡೆ ಪಕ್ಷ ಒಂದ್ 2-3 ತಿಂಗಳಿನಲ್ಲಾದ್ರೂ ಸರಿ ಮಾಡಬೇಕಾಗಿತ್ತು, ಮುಗಿಸಬೇಕಾಗಿತ್ತು. ಆದ್ರೆ ಬೇಕಾಬಿಟ್ಟಿ ಕೆಲಸವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ 6 ತಿಂಗಳಾದ್ರೂ ಕೂಡ ಈ ಕೆಲಸ ಇನ್ನೂ ಕೂಡ ಮುಗ್ದಿಲ್ಲ, ಹಾಗೆ ನಡೀತಾ ಇದೆ. ಹೀಗಾಗಿ ಸಿಟಿ ಜನ, ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹದಾದ್ರಿಪುರಂ ಬಳಿ ಇರುವಂತಹ ರಸ್ತೆ ಕಾಮಗಾರಿ ಆರಂಭವಾಗಿ ತಿಂಗಳುಗಳು ಕಳೆದ್ರೂ ಕೂಡ ರಸ್ತೆ ಕಾಮಗಾರಿ ಪೂರ್ಣವಾಗಿಲ್ಲ. ಪ್ರತಿದಿನ ಜನರು ರಸ್ತೆ ಕಾಮಗಾರಿಯ ಧೂಳು ಹೊಂಡದಿಂದಾಗಿ ಪ್ರತಿದಿನ ಹಿಡಿಶಾಪ ಹಾಕುವಂತ ವಾತಾವರಣ ಇದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಸಿಟಿ ಜನ ಒಂದ್ ಕಡೆಯಿಂದ ರಸ್ತೆ ಗುಂಡಿಯಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಆಮೆಗತಿಯಲ್ಲಿ ಸಾಗ್ತಿರುವಂತಹ ಕಾಮಗಾರಿಯಿಂದನೂ ಕೂಡ ರೋಸಿ ಹೋಗಿದ್ದಾರೆ. ಉದಾಹರಣೆಗೆ ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಶೇಷಾದ್ರಿ ರಸ್ತೆ, ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ಕಳೆದ 6 ತಿಂಗಳಿಂದನೂ ಕೂಡ ಈ ಕಾಮಗಾರಿ ನಡೀತಾ ಇದೆ. 6 ತಿಂಗಳಿನಿಂದ ನಡೀತಿರುವಂತಹ ಆಮೆಗತಿಯ ಕಾಮಗಾರಿಯಿಂದ ವಾಹನ ಸವಾರರು ರೋಸಿ ಹೋಗಿರುವಂತದ್ದು. ಒಟ್ಟೊಟ್ಟಿಗೆ 3 ಇಲಾಖೆಗಳಿಂದ ಕೆಲಸ ನಡೀತಾ ಇದೆ. ಒಂದ್ ಕಡೆ ಬಿಡಬ್ಲ್ಯೂಎಸ್ಎಸ್ಬಿ ಸ್ಯಾನಿಟರಿ ವರ್ಕ್ ನ ಮಾಡ್ಕೊಂಡಿದೆ, ಮತ್ತೊಂದ್ ಕಡೆ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಬೆಸ್ಕಾಂ ಅವರು ಕೇಬಲ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಫುಟ್ಪಾತ್ ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಳೆದ 6 ತಿಂಗಳಿಂದನೂ ಕೂಡ ಈ 3 ಇಲಾಖೆಯ ಕೆಲಸಗಳು ತುಂಬಾನೇ ನಿಧಾನವಾಗಿ ನಡೀತಾ ಇದೆ. ರಸ್ತೆಯನ್ನ ಅಗ್ದಿರುವಂತಹ ಹಿನ್ನೆಲೆಯಲ್ಲಿ ನಿತ್ಯ ವಾಹನ ಸವಾರರು ಪರದಾಟವನ್ನ ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಭಾನುವಾರದ ಬೆಳಿಗ್ಗೆ ಹೊತ್ತು ತೊಂದರೆ ಇರೋದಿಲ್ಲ, ಅಂದ್ರೆ ಅಷ್ಟೊಂದು ವಾಹನಗಳ ಓಡಾಟ ಇರೋದಿಲ್ಲ. ಆದ್ರೆ ಸೋಮವಾರದಿಂದ ಹಿಡಿದು ವೀಕ್ ಡೇಸ್ ಅಂತ ನಾವೇನ್ ಹೇಳ್ತೀವಿ, ಆಗಂತೂ ಇಲ್ಲಿ ವಾಹನಗಳನ್ನ ಓಡಿಸೋದೇ ಒಂದ್ ದೊಡ್ಡ ಸವಾಲಿನ ಕೆಲಸ. ಅನಾರೋಗ್ಯಕ್ಕೂ ಕೂಡ ತುತ್ತಾಗ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆ ಮಳೆ ಬಂದು ನಿಲ್ತಾ ಇರುವಂತದ್ದು, ಅಕಾಲಿಕ ಮಳೆಗೆ ಶೀತ ಜ್ವರ ಕೆಮ್ಮಿನ ಪ್ರಕರಣಗಳು, ಇಂತಹ ಒಂದು ಕಾಮಗಾರಿಯ ಅಡ್ಡಿಯಿಂದ ಧೂಳೆಲ್ಲ ಉಂಟಾಗಿ ಧೂಳಿನಿಂದನೂ ಕೂಡ ಒಂದು ಸಮಸ್ಯೆಯನ್ನ ಅನುಭವಿಸಬೇಕಾಗಿದೆ. ರಸ್ತೆ ಕೂಡ ಯಾವ ರೀತಿಯ ಕಿತ್ ಬಂದಿದೆ ನೀವು ನೋಡಬಹುದು. ಕೇಳಿದ್ರೆ ಎಲ್ಲ ಕಾಮಗಾರಿ ಆಗ್ತಾ ಇದೆಲ್ಲ, ರಸ್ತೆಯನ್ನ ಸರಿ ಮಾಡಬೇಕು ಅಂತ ಹೇಳಿ, ಒಂದು ಲೆಫ್ಟ್ ಟರ್ನ್ ತಗೊಬೇಕು ಅಂತ ಹೇಳಿದ್ರು ಕೂಡ ಪ್ರಯಾಸ ಪಡಬೇಕಾದಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಜೂನ್ ತಿಂಗಳಿನಲ್ಲಿ ಮಾಡಿದಂತಹ ಕಾಮಗಾರಿಯನ್ನ ಕಡೆ ಪಕ್ಷ ಒಂದ್ 2-3 ತಿಂಗಳಿನಲ್ಲಾದ್ರೂ ಸರಿ ಮಾಡಬೇಕಾಗಿತ್ತು, ಮುಗಿಸಬೇಕಾಗಿತ್ತು. ಆದ್ರೆ ಬೇಕಾಬಿಟ್ಟಿ ಕೆಲಸವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ 6 ತಿಂಗಳಾದ್ರೂ ಕೂಡ ಈ ಕೆಲಸ ಇನ್ನೂ ಕೂಡ ಮುಗ್ದಿಲ್ಲ, ಹಾಗೆ ನಡೀತಾ ಇದೆ. ಹೀಗಾಗಿ ಸಿಟಿ ಜನ, ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹದಾದ್ರಿಪುರಂ ಬಳಿ ಇರುವಂತಹ ರಸ್ತೆ ಕಾಮಗಾರಿ ಆರಂಭವಾಗಿ ತಿಂಗಳುಗಳು ಕಳೆದ್ರೂ ಕೂಡ ರಸ್ತೆ ಕಾಮಗಾರಿ ಪೂರ್ಣವಾಗಿಲ್ಲ. ಪ್ರತಿದಿನ ಜನರು ರಸ್ತೆ ಕಾಮಗಾರಿಯ ಧೂಳು ಹೊಂಡದಿಂದಾಗಿ ಪ್ರತಿದಿನ ಹಿಡಿಶಾಪ ಹಾಕುವಂತ ವಾತಾವರಣ ಇದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಸಿಟಿ ಜನ ಒಂದ್ ಕಡೆಯಿಂದ ರಸ್ತೆ ಗುಂಡಿಯಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಆಮೆಗತಿಯಲ್ಲಿ ಸಾಗ್ತಿರುವಂತಹ ಕಾಮಗಾರಿಯಿಂದನೂ ಕೂಡ ರೋಸಿ ಹೋಗಿದ್ದಾರೆ. ಉದಾಹರಣೆಗೆ ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಶೇಷಾದ್ರಿ ರಸ್ತೆ, ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ಕಳೆದ 6 ತಿಂಗಳಿಂದನೂ ಕೂಡ ಈ ಕಾಮಗಾರಿ ನಡೀತಾ ಇದೆ. 6 ತಿಂಗಳಿನಿಂದ ನಡೀತಿರುವಂತಹ ಆಮೆಗತಿಯ ಕಾಮಗಾರಿಯಿಂದ ವಾಹನ ಸವಾರರು ರೋಸಿ ಹೋಗಿರುವಂತದ್ದು. ಒಟ್ಟೊಟ್ಟಿಗೆ 3 ಇಲಾಖೆಗಳಿಂದ ಕೆಲಸ ನಡೀತಾ ಇದೆ. ಒಂದ್ ಕಡೆ ಬಿಡಬ್ಲ್ಯೂಎಸ್ಎಸ್ಬಿ ಸ್ಯಾನಿಟರಿ ವರ್ಕ್ ನ ಮಾಡ್ಕೊಂಡಿದೆ, ಮತ್ತೊಂದ್ ಕಡೆ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಬೆಸ್ಕಾಂ ಅವರು ಕೇಬಲ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಫುಟ್ಪಾತ್ ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಳೆದ 6 ತಿಂಗಳಿಂದನೂ ಕೂಡ ಈ 3 ಇಲಾಖೆಯ ಕೆಲಸಗಳು ತುಂಬಾನೇ ನಿಧಾನವಾಗಿ ನಡೀತಾ ಇದೆ. ರಸ್ತೆಯನ್ನ ಅಗ್ದಿರುವಂತಹ ಹಿನ್ನೆಲೆಯಲ್ಲಿ ನಿತ್ಯ ವಾಹನ ಸವಾರರು ಪರದಾಟವನ್ನ ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಭಾನುವಾರದ ಬೆಳಿಗ್ಗೆ ಹೊತ್ತು ತೊಂದರೆ ಇರೋದಿಲ್ಲ, ಅಂದ್ರೆ ಅಷ್ಟೊಂದು ವಾಹನಗಳ ಓಡಾಟ ಇರೋದಿಲ್ಲ. ಆದ್ರೆ ಸೋಮವಾರದಿಂದ ಹಿಡಿದು ವೀಕ್ ಡೇಸ್ ಅಂತ ನಾವೇನ್ ಹೇಳ್ತೀವಿ, ಆಗಂತೂ ಇಲ್ಲಿ ವಾಹನಗಳನ್ನ ಓಡಿಸೋದೇ ಒಂದ್ ದೊಡ್ಡ ಸವಾಲಿನ
ಕೆಲಸ. ಅನಾರೋಗ್ಯಕ್ಕೂ ಕೂಡ ತುತ್ತಾಗ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆ ಮಳೆ ಬಂದು ನಿಲ್ತಾ ಇರುವಂತದ್ದು, ಅಕಾಲಿಕ ಮಳೆಗೆ ಶೀತ ಜ್ವರ ಕೆಮ್ಮಿನ ಪ್ರಕರಣಗಳು, ಇಂತಹ ಒಂದು ಕಾಮಗಾರಿಯ ಅಡ್ಡಿಯಿಂದ ಧೂಳೆಲ್ಲ ಉಂಟಾಗಿ ಧೂಳಿನಿಂದನೂ ಕೂಡ ಒಂದು ಸಮಸ್ಯೆಯನ್ನ ಅನುಭವಿಸಬೇಕಾಗಿದೆ. ರಸ್ತೆ ಕೂಡ ಯಾವ ರೀತಿಯ ಕಿತ್ ಬಂದಿದೆ ನೀವು ನೋಡಬಹುದು. ಕೇಳಿದ್ರೆ ಎಲ್ಲ ಕಾಮಗಾರಿ ಆಗ್ತಾ ಇದೆಲ್ಲ, ರಸ್ತೆಯನ್ನ ಸರಿ ಮಾಡಬೇಕು ಅಂತ ಹೇಳಿ, ಒಂದು ಲೆಫ್ಟ್ ಟರ್ನ್ ತಗೊಬೇಕು ಅಂತ ಹೇಳಿದ್ರು ಕೂಡ ಪ್ರಯಾಸ ಪಡಬೇಕಾದಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಜೂನ್ ತಿಂಗಳಿನಲ್ಲಿ ಮಾಡಿದಂತಹ ಕಾಮಗಾರಿಯನ್ನ ಕಡೆ ಪಕ್ಷ ಒಂದ್ 2-3 ತಿಂಗಳಿನಲ್ಲಾದ್ರೂ ಸರಿ ಮಾಡಬೇಕಾಗಿತ್ತು, ಮುಗಿಸಬೇಕಾಗಿತ್ತು. ಆದ್ರೆ ಬೇಕಾಬಿಟ್ಟಿ ಕೆಲಸವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ 6 ತಿಂಗಳಾದ್ರೂ ಕೂಡ ಈ ಕೆಲಸ ಇನ್ನೂ ಕೂಡ ಮುಗ್ದಿಲ್ಲ, ಹಾಗೆ ನಡೀತಾ ಇದೆ. ಹೀಗಾಗಿ ಸಿಟಿ ಜನ, ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.